ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಅಪ್ಡೇಟ್ ಕೊಟ್ಟು ತುಂಬ ದಿನ ಆಗಿತ್ತು. ನಾನು ಸುಮ್ಮನೆ ಏನೋ ಒಂದು ಮಾಡಬೇಕು, ಏನೋ ಒಂದು ಹೇಳಬೇಕು ಅಂತಂದಿದ್ರೆ ದಿನ ಒಂದು ಕಂಟೆಂಟ್ ಇರ್ತಿತ್ತು. ಬಟ್ ಏನೂ ಇಲ್ಲ, ಸರ್ಕಾರದ್ದು ಅಪ್ಡೇಟ್ಸೇ ಸಿಗ್ತಾ ಇಲ್ಲ ಏನು ಅಂತಾನೆ. ಯಾಕಂದರೆ 19ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತಾರೆ. ಕೆಲವರು ಬಂದು ಕಮೆಂಟ್ ಮಾಡಿದ್ರೆ ನನಗೆ ಬಂದೇ ಇಲ್ಲ ಅಂತ. ಸೊ ಈಗ 20ನೇ ಕಂತಿನ ಹಣ ಸ್ಟಾರ್ಟ್ ಆಗಿದೆ, ಇನ್ನೂ 15ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಚೆನ್ನಾಗಿರೋ ಒಂದು ಪರ್ಟಿಕ್ಯುಲರ್ ಆಗಿ ಏನು ಲೇಟೆಸ್ಟ್ ಅಪ್ಡೇಟನ್ನು ತಗೋಬರಬೇಕು ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ತುಂಬ ಜನ ಫೇಕ್ ನ್ಯೂಸ್ ಅದು ಇದು ಅಂತಿದ್ರೆ ನಾನು ನಿಮ್ಗೆ ಹೆಂಗ್ ಗೊತ್ತಾ ಪ್ರಾಬ್ಲಮ್ಮು, ದೊಡ್ಡ ಚಾನೆಲ್ಗಳು ಮಾತ್ರ ನಿಜ ಹೇಳ್ತವೆ, ಚಿಕ್ಕ ಚಾನೆಲ್ ಎಲ್ಲ ಫೇಕ್ ನ್ಯೂಸ್ ಕೊಡುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಚಾನೆಲ್ ಅವರೆಲ್ಲನೂ ದುಡ್ಡುಗೋಸ್ಕರ ಹಾಕೋರು ತುಂಬ ಜನ ಇದ್ದಾರೆ. ಸೊ ನೀವು ಆ ಥರ ಎಲ್ಲ ಕಮೆಂಟ್ ಮಾಡೋದು ಅಷ್ಟು ಸರಿಯಾಗಲ್ಲ ಅಂತ ಅನಿಸುತ್ತೆ. ನಾನು ಕೊಡೋ ಮಾಹಿತಿನೇ ನಿಮಗೆ ದೊಡ್ಡ ಚಾನೆಲ್ ಅವರು ಮಾಹಿತಿ ಕೊಟ್ಟಾಗ ನಿಮ್ಗೆ ಅದು ಸರಿ ಅಂತ ಅನಿಸುತ್ತೆ. ಅದು ನನಗೆ ಗೊತ್ತಿಲ್ಲ, ನನಗೇನು ಲೇಟೆಸ್ಟ್ ಅಪ್ಡೇಟ್ ಬರುತ್ತೋ, ಯಾವುದು ಜೆನ್ಯೂನ್ ಇರುತ್ತೋ ಅದನ್ನ ಮಾತ್ರ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋಗೆ ತಪ್ಪದಿಂದ ಲೈಕನ್ನು ಮಾಡಿ. ಸೊ ಇವಾಗ ನಾವು ನೋಡೋಣ ಏನು ಮಾಹಿತಿನ ಕೊಟ್ಟಿದ್ದಾರೆ ಸರ್ಕಾರ ಅಂತ ಅಂದ್ಬಿಟ್ಟು. ತುಂಬ ಜನ ಕೇಳ್ತಿರೋದು ನಮಗೆ 15, 16, 17, 18 ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಈಗ 19ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿಬಿಟ್ಟಿದೆ, ಇನ್ನು ಬೆರಳೆಣಿಕೆ ಜನಗಳಿಗೆ ಮಾತ್ರ ಬಂದಿಲ್ಲ ಅಂತ ಹೇಳಿ ಸರ್ಕಾರ ಮಾಹಿತಿನ ಕೊಟ್ಟಿರುವಂಥದ್ದು. ಇನ್ನು ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಾಗುತ್ತೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಇವಾಗ ಬಂದಿರೋ ಮಾಹಿತಿ ಏನಂತಂದರೆ 19ನೇ ಕಂತಿನ ಹಣ ಕೂಡ ನಾವು ಈಗಾಗಲೇ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಸೊ ಇವಾಗ 20ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ನಿಮಗೆ 19ನೇ ಕಂತಿನ ಹಣದವರೆಗೂ ಸರ್ಕಾರ ಹೇಳಿರೋ ಥರ ನಿಮ್ಗೆ ಬಂದಿದ್ಯಾ ಅನ್ನೋದೇ ನನ್ನ ಡೌಟ್ ಇವಾಗ. ಯಾಕಂದರೆ ಇದು ಸರ್ಕಾರದಿಂದನೇ ಬಂದಿರುವಂತಹ ಒಂದು ಅಧಿಕೃತವಾದ ಮಾಹಿತಿ ಆಗಿರುತ್ತೆ. ಸೊ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿನ ಕೊಟ್ಟಿದ್ದಾರೆ. ಎವ್ರಿ ಟೈಮ್ ಅವರೇ ಹೇಳೋದು, ಬಟ್ ಎಲ್ಲ ಟೈಮೂ ಅದು ಸರಿಯಾಗಿರುತ್ತಾ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಹೇಳಿರೋ ಟೈಮನ್ನ ಮೀರಿ ತುಂಬ ದಿನಗಳು ಆಗೋಗಿದ್ದಾವೆ. ಸೊ 19ನೇ ಕಂತಿನ ಹಣವನ್ನು ಏಪ್ರಿಲ್ 2ನೇ ತಾರೀಕು ಒಳಗಡೆ ಅಂದರೆ 2ನೇ ವಾರದಲ್ಲಿ ನಾವು ರಿಲೀಸ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಮೇ 19, 20, 25 ಆಗ್ತಾ ಬಂತು. ಸೊ ಇಲ್ಲಿ ತನಕ ಆದರೂ ಕೂಡ 19ನೇ ಕಂತಿನ ಹಣ ಇನ್ನೂ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಬಟ್ ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಸುತ್ತಮುತ್ತ ಜನಗಳಿಗೆಲ್ಲ ಬಂದಿದೆ. ಸೊ ನೀವು ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಬಂದಿದ್ರು ಕಮೆಂಟ್ ಮಾಡಿ, ಬರ್ತಿದ್ರು ಕಮೆಂಟ್ ಮಾಡಿ. ಸೊ ಇವಾಗ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ನಾವು ಯಾವಾಗ ಆಗ್ತೀವಿ ಅಂತ ಅಂದ್ಬಿಟ್ಟು. 20ನೇ ಕಂತಿನ ಹಣ ಯಾವಾಗಿದ್ನು ಅಂತ ಕೇಳಿದ್ರೆ ಏಪ್ರಿಲ್ ಕಂತಿನ ಹಣ. ಸೊ ಇವಾಗ ನಮಗೆ ಬರಬೇಕಾಗಿರೋ ಹಣ ಏಪ್ರಿಲ್ ಮತ್ತು ಮೇ 2 ತಿಂಗಳ ಹಣ ಬರಬೇಕು. ಹಾಗಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿದ್ದಾರೆ ನಾವು 2 ಕಂತಿನ ಹಣವನ್ನು ಸರಿ ಒಟ್ಟಿಗೆ ಹಾಕ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ನೀವು ಕೇಳ್ಬೋದು ಏನು ಮೇಡಮ್ ಒಟ್ಟಿಗೆ ಹಾಕ್ತೀರ ಅಂತ ಹೇಳ್ತಿದ್ರೆ ಅಂತ. ಹೌದು, ಅವ್ರು ಹೇಳಿರೋದನ್ನೇ ಹೇಳ್ತಿದ್ದೀನಿ. ಬಟ್ ಏನಂದ್ರೆ ನನ್ನ ಪ್ರಕಾರ 2 ಒಟ್ಟಿಗೆ ಹಾಕೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಿದ್ದೀನಿ. ಅವರು 6,000 4,000 ಒಟ್ಟೊಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಸುಮ್ಮನೆ ಬೋಗಸ್ ಆಗಿರುತ್ತೆ, ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಹಾಕ್ಬಿಟ್ಟು ಚೆನ್ನಾಗಿ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ನಾನು ಹೌದು ಕನ್ಫರ್ಮ್ ಬರುತ್ತೆ ಅಂತ ಹೇಳಿ ನೀವು ವೆಯ್ಟ್ ಮಾಡ್ತಿದ್ದು ಆಮೇಲೆ 4,000 ಬಂದಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ಮೊದಲೇ ಹೇಳ್ತಿದ್ದೀನಿ, ಅವ್ರು ಹೇಳ್ತಾರೆ ಬಟ್ 2 ಸರಿ ಹಾಕ್ತಾರೆ, ಬಟ್ ಕನ್ಫರ್ಮ್ ಹಾಕ್ತಾರೆ ಅಂತಲೇ ಹೇಳ್ಬೋದು. ಈ ಗ್ಯಾರಂಟಿ ಯೋಜನೆಗಳು ತುಂಬ ದೊಡ್ಡ ಮಟ್ಟದ ಯೋಜನೆಗಳು, ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದು, ಕ್ಯಾನ್ಸಲ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಸುಮಾರು ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಬಿಟ್ಟಿದೆ, ಹಣ ಹಾಕೋದಿಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದರೆ ಅವ್ರು ಕೊಟ್ಟಿರುವಂತಹ ಗ್ಯಾರಂಟಿಯನ್ನು ಉಳಿಸ್ಕೊಳ್ಳೋ ಕಾರಣ ಎಲ್ರಿಗೂ ಹಾಕ್ತಾರೆ. ಹಂಗಾಗಿ ಈ ಹಣನ ಹಾಕ್ತಾರೆ, ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಯಾವಾಗ ಹೇಳೋ ಥರ. ಬಟ್ ಇವಾಗ ಅವ್ರೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ 20ನೇ ಕಂತಿನ ಹಣವನ್ನು ಜೂನ್ 2ನೇ ವಾರದಲ್ಲಿ ಒಳಗಡೆನೆ ಅಂದರೆ 2ನೇ ವಾರದ ಒಳಗಡೆನೆ 20 ಮತ್ತು 21 2 ಸೇರಿ 4,000 ಒಟ್ಟೊಟ್ಟಿಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನಾವು ಕಾದು ನೋಡಬೇಕು 2 ಕಂತಿನ ಹಣ ಒಟ್ಟಿಗೆ ಹಾಕ್ತಾರೆ ಇಲ್ಲ ಎಷ್ಟು ದಿನ ಗ್ಯಾಪ್ ತಗೊಂಡು ಹಾಕ್ತಾರೆ ಅನ್ನೋದ್ರ ಬಗ್ಗೆ. ಆದರೆ ಇವಾಗ ಏನು ನಿಮಗೆ ಇವತ್ತು 26 ಡೇಟು. ಸೊ ಮೇ 26 ವಿಡಿಯೋನ ನೋಡ್ತಾ ಇದ್ದೀರಾ ಅಂತ. ವಿಡಿಯೋ ಹಾಕೋಷ್ಟರಲ್ಲಿ ಅಥವಾ ನೀವೆಲ್ಲರೂ 20 ಕಂತಿನ ಹಣ ಪಡ್ಕೊಂಡಿರ್ತೀರ ಅಂತ ಅನಿಸುತ್ತೆ. ಸೊ 21ನೇ ಕಂತಿನ ಹಣವನ್ನು ನೋಡೋಣ. 4,000 ಒಟ್ಟಿಗೆ ಹಾಕಲ್ಲ ಅಂತಂದಲ್ಲ, ನೋಡೋಣ ಅವ್ರು ಹೇಳಿರೋ ಪ್ರಕಾರ ಹಾಕ್ತಾರ ಹಾಕಲ್ವ ಅಂತಂದ್ಬಿಟ್ಟು. ಆದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಷ್ಟರಲ್ಲಿ ನೀವು 20ನೇ ಕಂತಿನ ಹಣವನ್ನು ಕೂಡ ಪಡ್ಕೊಂಡಿರಲಿ ಅಂತ ನಾನು ಬಯಸ್ತೀನಿ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ.